ಆಗೋದು ಆಗೋಯ್ತು. ಏನೋ ಒಂದು ದಿವಸಕ್ಕೆ ಎಷ್ಟೋ ಜನ ಸುತ್ತೋಗ್ತಾರೆ, ಅದೆಲ್ಲ ದೇವರು ಬಿಟ್ಟಿರೋದು. ಯಾರು ಹೊಡೆಯೋದು ಯಾರು ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ. ಯಾವುದೇ ಜಗಳ ಇರಬಾರ್ದು. ಆಗೋದು ಆಗೈತಿ, ನೀವು ಶಾಂತಿನಲ್ಲಿ ಇರಬೇಕು ಅಷ್ಟೇ, ಮಾತಾಡಿಕೊಂಡು ಶಾಂತಿ ಇರಬೇಕಾದ್ರೆ. ಗೋ ಇನ್ಸಿಡೆನ್ಸ್ ಮಾಡಿದ್ರೂ ಅವ್ರು ಇಲ್ಲ. ಅವ್ರು ಯಾವತ್ತು ನಾವು ಯಾವಾಗ ನಮ್ಮ ಸಾಫ್ಟ್ ಕಾರ್ನರ್ ತೋರಿಸಿದ್ದೀವಿ, ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡಿಕೊಂಡು ಒಂದು ದುರಂಕಾರ ನಮ್ಮ ಹತ್ರ ಮಾಡಿದ್ದಾರೆ. ಎಲ್ಲ ಕರ್ನಾಟಕನಲ್ಲಿ ಯಾರು ಇದ್ದಾರೆ ಎಲ್ಲರೂ ಒಂದೇ ಸೇರಿಸಿ ಕಾನೂನು ತೊಗೊಳ್ಬೇಕು ಸರ್. ಅದೇ ನೀವು ನೋಡ್ತಿದ್ದೀರಾ, ನಮ್ಮ MIM ಪಾರ್ಟಿ ಅಂತ ನಮ್ಮ ಮುಸ್ಲಿಂ ಮುಖಂಡರು ಇದ್ದಾರೆ, ಅಸದುದ್ದೀನ್ ಓವೈಸಿ ಅಂತ. ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ 28 ಜನ ಅಂದರೆ ಅಮಾಯಕರನ್ನ ಸಾಯಿಸಿದ್ರು. ಸೊ ಇದಕ್ಕೆ ಪ್ರತಿಕಾರವಾಗಿ ಬೆಳಗ್ಗೆ ಆಪರೇಷನ್ ಸಿಂಧೂರ ಅಂತ ಒಂದು ಇದಾಗಿದೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಭಾಳ ಒಳ್ಳೆಯದಾಗಿದೆ. ನಮ್ಮ ಸೇನಾ ಅವರು ಮಾಡಿದ್ದಾರೆ. ಪೆಹಲ್ಗಾಮ್ನಲ್ಲಿ ಏನು ವಾಕ್ಯ ಆಗಿತ್ತು ಪೆಹಲ್ಗಾಮ್ನಲ್ಲಿ, ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ. ಹಾಗೂ ನಮ್ಮ ಇಸ್ಲಾಮು ನಮಗೆ ದುರಂಕಾರ, ಇದು ಟೆರರಿಸಮು ಯಾವತ್ತೂ ನಮ್ಗೆ ಹೇಳ್ಕೊಳ್ಳಲ್ಲ. ಆದರೆ ಅವರು ಹೊಡೆದಿರೋದು ಸಿವಿಲಿಯನ್ಸ್ಗೆ, ಗೊತ್ತಾಗಿದೆಯಾ? ಇವತ್ತು ನನಗೆ ನ್ಯೂಸ್ನಲ್ಲಿ ಒಂದು ಬೈಟ್ ಬಂದಿದ್ದು, ಸಿವಿಲಿಯನ್ಸ್ಗೆ ಹೊಡಿದ್ದಾರೆ ಅವರು. ಹಾಗೂ ನಮ್ಮ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು, ಅದೆಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿದಿರೋದು. ಅವರು ಬಂದು ನಮ್ಮ ಸಿವಿಲಿಯನ್ಸ್ಗೆ ಹೊಡೆದಿರೋದು, ಹಾಗೆ ನಮ್ಮ ಟೂರಿಸ್ಟ್ಗೆ ಹೊಡೆದಿರೋದು. ಈ ಬಗ್ಗೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮಗೆಲ್ಲ ಹೇಳಿದ್ರೆ ಅದಕ್ಕೆ ಖಂಡಿಸಬೇಕು, ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ. ಆದರೂ ನಮ್ಮ ಇದು ಆಪ್ರೇಷನ್ ಸಿಂಧೂರ್ ನಡೆಯಿತು, ಅದು ಲೀಡ್ ಮಾಡಿದ್ರ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನವರು. ಅದಕ್ಕೆ ನಾವು ಭಾಳ ನಮಗೆ ಪ್ರೌಡ್ ಇದೆ, ನಮಗೆ ಗೌರವ ಇದೆ. ನಾವು ಖಂಡಿಸ್ತೀವಿ. ಯಾವತ್ತೂ ಇಂಡಿಯಾ ಪಾಕಿಸ್ತಾನ ಏನು ಜಗಳ ಆದರೆ ನಾವೆಲ್ಲ ಮುಸಲ್ಮಾನರು ನಮ್ಮ ಸೇನೆ ಜೊತೆ ಇದ್ದೀವಿ, ನಮ್ಮ ಇಂಡಿಯನ್ ಆರ್ಮಿ ಜೊತೆ ಇದ್ದೀವಿ. ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ನಮಗೆಲ್ಲ ಭಾಳ ಪ್ರೌಡ್ ಆಗಿ ಮಾಡ್ತಾಯಿದ್ವಿ. ಕೇಳಿ ಸರ್, ನಿಮಗೆ ಸರ್ ಆ್ಯಕ್ಚುಲಿ ಅದರಲ್ಲಿ 28 ಜನ ಏನು ಸಾಯಿಸಿದ್ರು, ಅದರಲ್ಲಿ ಧರ್ಮ ಕೇಳಿ ಸಾಯಿಸಿದ್ರು ಅನ್ನೋದೊಂದು ಬಂತು ವಿಷಯ. ಓಕೆ, ಭಾಳ ರಾಂಗ್ ಅದಕ್ಕೆ ನಾವು ಖಂಡಿಸ್ತೀವಿ. ಧರ್ಮ ಯಾವುದಿರಲಿ, ನಮ್ಮಲ್ಲಿ ನಮ್ಮ ಇಕ್ಬಾಲ್ ಅಂತ ಹೇಳ್ತಾರೆ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರ ಅಂತ. ನಾವು ಮುಸಲ್ಮಾನರು, ಕ್ರಿಶ್ಚಿಯನರು, ಹಿಂದೂರು ಎಲ್ಲರೂ ಒಂದೇ. ನಮ್ಮ ಜಾತಿ ಇವಾಗ ಒಂದೇ. ನಮ್ಮ ಜಾತಿ ಏನಂದರೆ ನಮ್ಮ ನಾಡು, ನಮ್ಮ ದೇಶ. ಓಕೆ ಸರ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಬಟ್ ಅಂದರೆ ಈಗ ನಮ್ಮ ಮುಸಲ್ಮಾನ ಮತ್ತು ಹಿಂದೂ ಅಣ್ಣ ತಮ್ಮದಿರ ಥರ ಇರೋ ನಮ್ಮ ಭಾರತೀಯರಲ್ಲಿ ಇರಬೇಕು. ಇವಾಗ ಇದೆ ನೋಡಿ, ಎಲ್ಲ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಐತೆ. ಯಾವ ಒಂದು ಮುಸಲ್ಮಾನನು ಹೇಳಿ ಏನು ಪಾಕಿಸ್ತಾನವ್ರಿಗೆ ಹೊಡೆದಿದ್ದಾರೆ ಅಂತ ಏನು ಖಂಡಿಸ್ತಾ ಇದ್ದಾನ? ಯಾರಿಲ್ಲ. ಇದು ದುರಂಕಾರ ಅವರು ಮಾಡಿರೋದು, ಕೆಟ್ಟ ಕೆಲಸ ಮಾಡಿರೋದು, ಅದು ಹೊಡಬೇಕು. ಇದನ್ನು ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ. ಅವ್ರು ಲೀಡು ಮಾಡಿರೋದು ಯಾರು? ನಮ್ಮ ಖುರೇಶಿ, ನಮ್ಮ ಮುಸಲ್ಮಾನರು. ಹಾಗೂ ಏನು ಜಂಗ ಆದರೆ ನಾವು ಸೇರಿ ಅವ್ರ ಹತ್ರ ಜಗಳ ಮಾಡೋಣ, ಫೈಟ್ ಮಾಡೋಣ. ಅದು ಯುದ್ಧದಲ್ಲಿ ನಾವು ಗೆಲ್ಲಿಸಬೇಕು ಅಂತ ನಾನು ಒಂದು ಮೆಸೇಜನ್ನು ಕೊಡ್ತಾ ಇದ್ದೀನಿ. ಭಾರತದಲ್ಲಿ ಹಿಂದೂ ಮುಸ್ಲಿಮ್ಸು ಈ ಅಣ್ಣ ತಮ್ಮದಿರ ಥರ ಬದುಕ್ತಾರೆ. ಅವ್ರ ಹಬ್ಬನ ಇವ್ರು ಮಾಡ್ತಾರೆ, ಇವ್ರ ಹಬ್ಬನ ಅವ್ರು ಮಾಡ್ತಾರೆ. ಆದರೆ ಇದ್ರ ಮಧ್ಯೆ ತಂದಿಡುವಂಥವ್ರು ಈ ಥರದ ಒಂದು ದ್ವಂದ್ವವನ್ನು ಸೃಷ್ಟಿ ಮಾಡ್ತಾರೆ. ಆ ಟೈಮಲ್ಲಿ ಒಬ್ಬ ಮುಸಲ್ಮಾನ 3 ಜನನ ಕರ್ಕೊಂಡೋಗಿ ಸೆಕ್ಯೂರ್ ಮಾಡಿದ್ರು. ಹೌದು, ಅದು ಭಾಳ ಟಿವಿನಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅವನು ಏನು ಗೋಡೆ ಓಡಿಸೋದವನು ಕರ್ಕೊಂಡೋಗಿ ಮಾಡಿದ್ದಾರೆ. ಹಾಗೂ ಅಲ್ಲಿ ಕಾಶ್ಮೀರ್ ಮುಸ್ಲಿಮರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನಾವು ಇಂಡಿಯಾ ಜೊತೆ ಇದ್ದೀವಿ ಅಂತ ಪಾಕಿಸ್ತಾನಿಗೆ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನ್ಯೂ ಭಾರತ ಅಂತ ಹೇಳ್ತಿದ್ದಾರೆ. ನ್ಯೂ ಭಾರತ ನೀವು ನೋಡ್ತಾ ಇದ್ದೀರಾ. ಎಲ್ಲ ಮುಸಲ್ಮಾನರು ನಾವು ಒಂದಾಗಿದ್ದೀವಿ. ಇವನು ಯುದ್ಧ ಆದ್ರೇನು ನಾವು ದೇಶ ಜೊತೆ ಇದ್ದೀವಿ, ನಮ್ಮ ಸೇನಾ ಜೊತೆ ಇದ್ದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಜಗಳ ಮಾಡಿ ಯುದ್ಧ ಆದರೆ ನಾವು ಗೆಲ್ಲೋಣ ಅಂತ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನೋಡಿ, ಯುದ್ಧ ಸ್ಟಾರ್ಟ್ ಮಾಡಿರೋದು ಅವರು, ನಾವು ಮಾಡಿಲ್ಲ. ನಾವು ಅಲ್ಲಿ ಹೋಗಿ ಏನು ಫಸ್ಟ್ ಅವ್ರಿಗೆ ಹೊಡೆದಿಲ್ಲ, ಇವ್ರು ಬಂದು ಫಸ್ಟ್ ನಮಗೆ ಯುದ್ಧ ಮಾಡಿರೋದು. ಅದು ನಾವು ಆನ್ಸರ್ ಕೊಟ್ಟಿದ್ದೀವಿ. ಅವ್ರು ಏನು ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ. ಇವ್ರು ಯುದ್ಧ ಮಾಡಬೇಕಂದ್ರೆ ನಾವು ಯುದ್ಧ ಮಾಡಲ್ಲ ಅಂತ ಸರೆಂಡರ್ ಆಗಲ್ಲ. ಅವ್ರು ಯುದ್ಧ ಮಾಡಲೇಬೇಕು ಅಂದರೆ ಯುದ್ಧ ನಾವು ಮಾಡ್ತೀವಿ ಅಷ್ಟೇ. ಸರ್, ಕೆಲವರು ನಮ್ಮ ದೇಶದಲ್ಲೇ ಇದ್ಕೊಂಡು ಅವರಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಯಾರು ಮಾಡ್ತಾರೆ? ಕೆಲವರು ಅವ್ರಿಗೆ ಕೆಟ್ಟವಾದ ಕಾನೂನವನ್ನು ಕ್ರಮ ತಗೊಳ್ಬೇಕು. ಅದು ಯಾರು ಮಾಡ್ತಾನೆ ಅವನು? ಅದು ಯಾವುದೇ ಧರ್ಮದಲ್ಲಾಗಿ ನಮ್ಮ ಧರ್ಮ ನಮಗೆ ಏನು ತೋರಿಸೋದು? ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳೋದು, ಯಾವುದು ನೀವು ದೇಶದಲ್ಲಿ ಇರ್ತೀರಾ, ನಮ್ಮ ಹಿಂದಿನಲ್ಲಿ ಇರ್ತಾರೆ, ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो ಅಂತ. ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದ ನೀವು ಪ್ರೊಟೆಕ್ಟ್ ಮಾಡಬೇಕು, ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅದೇ ಇಸ್ಲಾಂ. ಅವ್ರು ಏನು ಹೇಳ್ತಾರೆ ಅದೇ ಇಸ್ಲಾಮು. ಅವ್ರು ಯಾರು ದೇಶ ವಿರೋಧಿ ಮಾತಾಡ್ತಿದ್ದಾನೆ ಅಂತ ಅದು ಇಸ್ಲಾಂ ಹೇಳ್ತಾ ಇಲ್ಲ. ಅವನು ಇಸ್ಲಾಮನ್ನು ಯಾವ ಥರದ್ದು ಆ ಥರ ಮಾತು ಯಾರಿಗೂ ಹೇಳಲ್ಲ. ಅವ್ನ ಥಿಂಕಿಂಗ್ ಅವ್ನು ಹೇಳ್ತಾ ಇರೋದು, ಅದು ಅವನಿಗೆ ಕಾನೂನು ಕ್ರಮ ಆಗಬೇಕು ಅಷ್ಟೇ.
ಹಾಗೂ ನಾವು ಒಟ್ಟಾಗಿ ಎಲ್ಲ ಮುಸಲ್ಮಾನ್ ಹೇಳ್ತಾ ಇದ್ದೀವಿ ಸರ್. ಅಯ್ಯೋ ಬೆಂಗಳೂರು ಸಿಟಿ ಜಾಮಿಯಾ ಮಸ್ಜಿದು ಇದು ದೊಡ್ಡ ಮಸ್ಜಿದು ನಮ್ಮ ಕರ್ನಾಟಕಕ್ಕೆ ಜಾಮಿಯಾ ಮಸ್ಜಿದು ಅಂತ. ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ. ನಾವು ದೇಶದ ಜೊತೆ ಇದ್ದೀವಿ, ನಮ್ಮ ಮಿಲ್ಟ್ರಿ ಜೊತೆ, ನಮ್ಮ ಸೇನಾ ಜೊತೆ ನಾವು ಇದ್ದೀವಿ. ನಾವು ಅದು ಪಹಲ್ಗಾಮ್ನಲ್ಲಿ ಏನು ಅದು ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ನಮ್ಮ ಸೇನಾ ಜೊತೆ ನಾವು ಇದ್ದೀವಿ ಸರ್. ಅವ್ರು ಅದೇ ಮಾಡೋದು ಏನು, ಅವ್ರಿಗೆ ಎಕಾನಮಿ ಇಲ್ಲ. ನಮ್ಮ ಎಕಾನಮಿ ನೋಡಿ, ಅವ್ರ ಎಕಾನಮಿ ನೋಡಿ, ಅವರೆಲ್ಲಿದ್ದಾರೆ, ನಾವೆಲ್ಲಿದ್ದೀರಿ ನೋಡಿ. ಅವ್ರು ಮಾಡೋಕ್ಕೇನು ಕೆಲಸ ಇಲ್ಲ, ಅದಕ್ಕೆ ಅವರೆಲ್ಲ ಇದು ಮಾಡ್ತಾ ಇರೋದು ಅಷ್ಟು. ಸರ್, ಸಭೆಯಲ್ಲಿ ಯಾರೋ ಒಬ್ಬರು ಶಾಸಕರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಪಾಕಿಸ್ತಾನ ಯಾವ ರಾಷ್ಟ್ರ? ಶತ್ರು ರಾಷ್ಟ್ರನ, ಪಕ್ಕದ ರಾಷ್ಟ್ರನ? ನೋಡಿ, ಪಾಕಿಸ್ತಾನ ನಮ್ಮ ಜೊತೆ ಇದ್ದು, ನಮ್ಮ ಇಂಡಿಯಾನೇ ಅದು. ಪಾಕಿಸ್ತಾನ ನಮ್ಮ ಇಂಡಿಯಾನೇ, ಬಾಂಗ್ಲಾದೇಶು ನಮ್ಮ ಇಂಡಿಯಾನೇ. ಅವ್ರು ಹೋಗ್ಬಿಟ್ರು ನಾವು ಸಪ್ರೇಟಾಗಿರ್ತೀವಿ ಅಂತ ಆರಾಮಾಗಿರಲಿ, ನಾವೇನು ತೊಂದರೆ ಕೊಡ್ತಿಲ್ಲ. ನಾವೇ ಕೊಟ್ಟಿರೋ ದೇಶ ಅದು, ನಮ್ಮ ದೇಶ ಅದು ಕೊಟ್ಟಿರೋದಷ್ಟೇ. ಅವ್ರು ಜೀವನ ಮಾಡ್ಕೊಂಡು ಅವ್ರು ಹೋಗಲಿ. ನಾವು ದೇಶ ಬೇಕಂತ ನಾವು ಹೋರಾಟ ಮಾಡಿದ್ರೆ ನಾವು ಕೊಟ್ಟಿರೋ ದೇಶ ನಾವು ವಾಪಸ್ ತೊಗೊಳ್ಬೋದು. ನಮಗೆ ಬೇಡ, ನಾವೇ ಕೊಟ್ಟಿದ್ದೀವಿ ಜೀವ ಮಾಡೋಕ್ಕೆ, ಅವ್ರು ಜೀವ ಮಾಡ್ಕೊಂಡು ಹೋಗಲಿ ಅಷ್ಟೇ. ಸೊ ನಿಮ್ಗೆ ಏನು ಅನಿಸುತ್ತದೆ, ಶತ್ರುನ ಅವರು ಮಿತ್ರ ಅಲ್ಲ? ಮಿತ್ರ ಅನ್ನೋದಕ್ಕಿಂತ ಪಕ್ಕದ ಅವ್ರ ಮಿತ್ರ ಆಗಿಲ್ಲಲ್ವಾ? ನಾವು ಎಷ್ಟು ಗೋ ಇನ್ಸಿಡೆನ್ಸ್ ಮಾಡಿದ್ರೂ ಅವ್ರು ಇಲ್ಲ. ಅವ್ರು ಯಾವತ್ತು ನಾವು ಯಾವಾಗ ನಮ್ಮ ಸಾಫ್ಟ್ ಕಾರ್ನರ್ ತೋರಿಸಿದ್ದೀವಿ, ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡಿಕೊಂಡು ಒಂದು ದುರಂಕಾರ ನಮ್ಮ ಹತ್ರ ಮಾಡಿದ್ದಾರೆ. ಇವಾಗ ಶತ್ರುನೇ ಅವರು ಅಷ್ಟೇ. ನಿಮ್ಗೆ ಅನಿಸುತ್ತೆ? ಏನಿಲ್ಲ, ನಮ್ಮಣ್ಣ ಏನು ಹಿಡಿದಾರೆ ಅದು ಅದೇ ಸರ್. ಎಲ್ಲ ಅವ್ರು ಮಾಡಿರೋದು ದುರಂಕಾರ ಅನ್ನೋದು. ಆ ಥರ ಮಾಡಬೇಡ್ದಿತ್ತು. ಯಾಕಂದರೆ ನಾವು ದೇಶದಲ್ಲೆಲ್ಲ ಒಂದೇ ಇರೋದು, ಎಲ್ಲ ಈ ಥರ ಮಾಡಬಾರ್ದು. ಅವ್ರು ಮಾಡಿರೋದಕ್ಕೆ ಅದಕ್ಕೆ ಶಿಕ್ಷೆ ಇருக்கு. ನಮ್ಮ ಗೌರ್ಮೆಂಟ್ ಕೊಡ್ತಾ ಇರೋದು ಒಳ್ಳೆಯದೇ. ಏನು ಯುದ್ಧ ಮಾಡಿದ್ರೆ ನಮ್ಮ ಗೌರ್ಮೆಂಟ್, ಅದ್ರ ಗೌರ್ಮೆಂಟ್ ಜೊತೆ ನಾವೇನು ಇದ್ದೀವಿ ಸರ್. ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರಾ? ಮೋದಿ ಸಪೋರ್ಟ್ ಅಂದರೆ ಮೀನ್ಸ್ ಯುದ್ಧಕ್ಕೆ. ವಿ ಆರ್ ವಿತ್ ದ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ವಿ ವಿಲ್ ಸಪೋರ್ಟ್ ದ ಇಂಡಿಯನ್ ಗೌರ್ಮೆಂಟ್ ಇನ್ ದಿಸ್ ಸಿಚುವೇಶನ್. ಆಲ್ ದ ಮುಸ್ಲಿಮ್ಸ್. ಯಾವುದೋ ಪಾರ್ಟಿ ಯಾವುದೂ ಇಲ್ಲ ಸರ್. ನಾವು ಎಲ್ಲ ಕರ್ನಾಟಕನಲ್ಲಿ ಯಾರು ಇದ್ದಾರೆ ಎಲ್ಲರೂ ಒಂದೇ ಸೇರಿಸಿ ಕಾನೂನು ತೊಗೊಳ್ಬೇಕು ಸರ್. ಅದು ಮೋದಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ರು, ಅರವಿಂದ್ ಕೇಜ್ರಿವಾಲ್ ಇದ್ರು, ಯಾರಾದರೂ ಇದ್ರು. ದೇಶಕ್ಕೆ ಬಂದರೆ ನೀವು ನೋಡ್ತಿದ್ದೀರಾ, ನಮ್ಮ MIM ಪಾರ್ಟಿ ಅಂತ ನಮ್ಮ ಮುಸ್ಲಿಂ ಮುಖಂಡರು ಇದ್ದಾರೆ, ಅಸದುದ್ದೀನ್ ಓವೈಸಿ ಅಂತ. ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ. ಲಾಜಿಕ್ಕಿಂದ ಪಾಕಿಸ್ತಾನ್ಗೆ ಎಷ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ಥರ ವಿರೋಧ ಯಾರು ಮಾಡ್ತಾ ಇಲ್ಲ. ಆದರೆ ದೇಶದ ಮಾತು ಬಂದರೆ ಯಾವ ಪಾರ್ಟಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ. ದೇಶದ ಬಂದರೆ ದೇಶಕ್ಕೆ ನಾವು ನಮ್ಮ ಜೀವ ಬೇಕಾದರೂ ದೇಶಕ್ಕೆ ಕೊಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು. ಯಾವುದೇ ಜಗಳ ಇರಬಾರ್ದು, ಆಗೈತಿ. ನೀವು ಶಾಂತಿನಲ್ಲಿ ಇರಬೇಕಷ್ಟೇ, ಮಾತಾಡಿಕೊಂಡು ಶಾಂತಿ ಇರಬೇಕಷ್ಟೇ. ಜಗಳ ಮಾಡೋದು ನೀವು ಸಾಯ್ತೀರ, ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತಾರೆ ಅಷ್ಟೇ ನಾನು ಹೇಳೋದು. ಆಗೋಯ್ತು. ಏನೋ ಒಂದು ದಿವಸಕ್ಕೆ ಎಷ್ಟೋ ಜನ ಸುತ್ತೋಗ್ತಾರೆ, ಅದೆಲ್ಲ ದೇವರು ಬಿಟ್ಟಿರೋದು. ಯಾರು ಓಡೋದು ಯಾರು ನಮಗೇನು ಗೊತ್ತಿಲ್ಲ. ಶಾಂತಿನಲ್ಲಿ ಹೋಗಿದ್ರೆ ಅದು ಚೆನ್ನಾಗಿದೆ. ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂತ. ಏನು ಲಾಭ ಏನಿದೆ? ಅವರು ಸತ್ತೋಗ್ತಾರೆ, ನಾವು ಸತ್ತೋಗ್ತೀನಿ ಅಷ್ಟೇ.